ನೈಜ ನಿಯಂತ್ರಣ ರೇಖೆಯಲ್ಲಿ ಭಾರತೀಯ ಸೈನಿಕರು ಮತ್ತು ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಪಡೆಗಳ ನಡುವೆ ಹೊಸ ಘರ್ಷಣೆಗಳು ನಡೆದಿವೆ ಎಂಬುದನ್ನು ಭಾರತೀಯ ಸೇನೆ ನಿರಾಕರಿಸಿದೆ. ಸೋಮವಾರ ತಡರಾತ್ರಿ ಎಕ್ಸ್ ಪೋಸ್ಟ್ನಲ್ಲಿ ಸೇನೆ ಸ್ಪಷ್ಟನೆ ನೀಡಿದ್ದು, ಸುದ್ದಿ ನಕಲಿ ಎಂದು ಹೇಳಿದ್ದು ಅಂತಹ ಯಾವುದೇ ಘಟನೆ ನಡೆದಿಲ್ಲ ಎಂದು ಹೇಳಿದ್ದಾರೆ. ಇಂತಹ ನಕಲಿ ಸಂದೇಶಗಳಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವಂತೆ ಸೇನೆಯು ಸಾರ್ವಜನಿಕರನ್ನು ವಿನಂತಿಸಿದೆ. ಪೂರ್ವ ಲಡಾಖ್ನ ಬಟ್ಸೆಟ್ ಪ್ರದೇಶದಲ್ಲಿ ಸೇನೆ ಮತ್ತು PLA ನಡುವೆ ಘರ್ಷಣೆಗಳು ನಡೆದಿವೆ ಎಂದು ಹಲವಾರು ಎಕ್ಸ್ ಬಳಕೆದಾರರು ಪೋಸ್ಟ್ ಮಾಡಿದ ನಂತರ ಈ ಬೆಳವಣಿಗೆ ನಡೆದಿದೆ. ಕೆಲವರು ಎಕ್ಸ್ ಪೋಸ್ಟ್ಗಳಲ್ಲಿ ಅಪರಾಧಿತ ಸಂಘಟನೆಯ ಭಾಗಿಯಾಗಿರುವ ಸೇನೆಯ ಘಟಕ ಮತ್ತು ಘರ್ಷಣೆಯ ನಿಖರವಾದ ಸ್ಥಳದಂತಹ ನಿರ್ದಿಷ್ಟ ವಿವರಗಳನ್ನು ಸಹ ನೀಡಿವೆ. ಸೇನೆಯು ಅಂತಹ ಪೋಸ್ಟ್ಗಳನ್ನು ಗಂಭೀರವಾಗಿ ಪರಿಗಣಿಸಿದ ಮತ್ತು LAC ಉದ್ದಕ್ಕೂ ಚಾಲ್ತಿಯಲ್ಲಿರುವ ಉದ್ವಿಗ್ನ ಪರಿಸ್ಥಿತಿಯನ್ನು ನಿರಾಕರಿಸುವ ಸಾರ್ವಜನಿಕ ಹೇಳಿಕೆಯನ್ನು ತಕ್ಷಣವೇ ನೀಡಿದೆ. ಪ್ರಸ್ತುತ 2020ರಲ್ಲಿ PLA ಭಾರತೀಯ ಭೂಪ್ರದೇಶಕ್ಕೆ ನುಗ್ಗಿದ ನಂತರ ಮತ್ತು ಭಾರತೀಯ ಭೂಪ್ರದೇಶದಲ್ಲಿ ನೆಲೆಸಿರುವ ನಂತರ ಪೂರ್ವ ಲಡಾಖ್ನ LAC ಉದ್ದಕ್ಕೂ ಹಲವಾರು ಹಂತಗಳಲ್ಲಿ ಭಾರತೀಯ ಮತ್ತು ಚೀನಾದ ಪಡೆಗಳು ಭದ್ರತೆಯಲ್ಲಿ ತೊಡಗಿವೆ. ಜೂನ್ 2020ರಲ್ಲಿ ಎರಡೂ ಕಡೆಯ ಸೈನಿಕರು ಮಾರಣಾಂತಿಕ ಕಾಟದಲ್ಲಿ ತೊಡಗಿದ್ದವು. ಇದರಲ್ಲಿ 20 ಭಾರತೀಯ ಮತ್ತು ಕನಿಷ್ಠ 4 ಚೀನಿ ಸೈನಿಕರು ಕೊಲ್ಲಲ್ಪಟ್ಟಿದ್ದರು.